ನಿಧಾನವಾಗಿ ಜೈಲಿನ ಪರಿಸರಕ್ಕೆ ಒಗ್ಗಿಕೊಳ್ತಿದ್ದಾರ ದರ್ಶನ್ ಅಂತ ಬೇಜಾರ್ ಕಳೆಯುವುದಕ್ಕೆ ಅಂತ ವಾಲಿಬಾಲ್ ಆಟಕ್ಕಿಳಿದಿದ್ದಾರೆ ದರ್ಶನ್. ಈಗಾಗಲೇ ಜೈಲೊಳಗಡೆ ಪುಸ್ತಕದ ಮೊರೆ ಹೋಗಿದ್ದಂತ ದರ್ಶನ್ ಈಗೀಗ ಬೇರೆ ಕೈದಿಗಳ ಜೊತೆ ಬೆರೆತಿದ್ದಾರೆ. ವಾಲಿಬಾಲ್ ಆಟವನ್ನು ಕೂಡ ಆಡ್ತಿದ್ದಾರಂತೆ. ಜೈಲಿನ ಇತರೆ ಕೈದಿಗಳ ಜೊತೆ ಸೇರ್ಕೊಂಡು ಈ ಗೇಮ್ ಆಡ್ತಿದ್ದಾರೆ, ವಾಲಿಬಾಲ್ ಆಡ್ತಾ ಇದ್ದಾರೆ. ಅಂದ್ರೆ ಜೈಲಿನಲ್ಲಿ ತಮ್ಮ ಬ್ಯಾರಕ್ನಲ್ಲೇ ಕುಳಿತುಕೊಳ್ತಾ ಇದ್ರು, ಪುಸ್ತಕದ ಮೊರೆ ಹೋಗಿದ್ರು, ಧ್ಯಾನ ಮಾಡ್ತಿದ್ರು ಎನ್ನಲಾಗ್ತಿತ್ತು. ಆದ್ರೆ ಈಗ ಜೈಲಿನ ವಾತಾವರಣಕ್ಕೆ ನಿಧಾನವಾಗಿ ಒಗ್ಗಿಕೊಳ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಇತರೆ ಕೈದಿಗಳ ಜೊತೆಗೆ ಸೇರ್ಕೊಂಡು ವಾಲಿಬಾಲ್ ಆಟವನ್ನು ಕೂಡ ಆಡ್ತಿದ್ದಾರಂತೆ. 2 ತಿಂಗಳಿಗಿಂತ ಈಗಾಗಲೇ ಹೆಚ್ಚು ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇರುವಂತದ್ದು. ದರ್ಶನ್ ಈಗೀಗ ಮನೆಯೂಟಕ್ಕೋಸ್ಕರ ಮೊರೆ ಹೋದ್ರು, ಅದು ಕೂಡ ಆಗ್ಲಿಲ್ಲ. ಅರ್ಜಿ ಕೂಡ ಮುಂದೂಡಿಕೆ ಆಗಿದೆ. ಪುಸ್ತಕ ಬೇಕು ಅಂತ ಅಂದ್ರು, ಮನೆಯಿಂದ ಪಾತ್ರೆ ತರಿಸ್ಕೊಡಿ ಅಂದ್ರು. ಅಂದ್ರೆ ಸ್ಪೂನ್ ಇರ್ಬೋದು, ದಿಂಬು ಇದೆಲ್ಲ ಕೇಳಿದ್ರು. ಅದೆಲ್ಲ ಯಾಕೋ ವಿಫಲ ಆದಂಗೆ ಅನಿಸ್ತು. ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಈಗ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತೆ ಕಾಣಿಸ್ತಾ ಇದೆ. ಜೈಲಿನಲ್ಲಿ ಕಳೆದ 64 ದಿನಗಳಿಂದ ಕೂಡ ಈಗ ಮಂಕಾಗಿ ಕಾಲ ಕಳೆದಿದ್ದಾರೆ ದರ್ಶನ್. ಆದ್ರೆ ಈಗ ನಿಧಾನವಾಗಿ ಬೇರೆ ಸಹ ಕೈದಿಗಳ ಜೊತೆ ಸೇರ್ಕೊಂಡು ವಾಲಿಬಾಲ್ ಆಟವನ್ನು ಆಡ್ತಿದ್ದಾರಂತೆ. ಬೇಜಾರು ಕಳೆಯೋದಕ್ಕೆ ಏನಾದರೂ ಮಾಡಬೇಕಲ್ಲ. ಪರಪ್ಪನ ಅಗ್ರಹಾರದ ಮೆನು ಇರ್ಬೋದು ಅಥವಾ ಅಲ್ಲಿನ ರೊಟೀನ್ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಅಲ್ಲಿರುವಂಥ ವಿಚಾರಣಾಧೀನ ಕೈದಿಗಳು, ಸಜಾ ಕೈದಿಗಳು ಒಗ್ಕೊಳ್ಳೇಬೇಕಾಗುತ್ತೆ. ಎಷ್ಟು ವರ್ಷ ಅವ್ರಿಗೆ ಶಿಕ್ಷೆ ಆಗುತ್ತೋ ಅಷ್ಟು ವರ್ಷದವರೆಗೂ ಕೂಡ ಇರಬೇಕು. ಜೊತೆಗೆ ವಿಚಾರಣಾಧೀನ ಕೈದಿಗಳು ಅಂತ ಬಂದಾಗ ಅವರು ಕೂಡ ಇಂತಿಷ್ಟು ದಿನ ನ್ಯಾಯಾಂಗ ಬಂಧನ ಅಂತ ವಿಸ್ತರಣೆ ಆದಾಗಲೆಲ್ಲ ಕೂಡ ಆ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳೇಬೇಕು. ಅಲ್ಲಿನ ಊಟ ತಿಂಡಿ, ಅಲ್ಲಿನ ರೂಟೀನ್ ಏನಿದೆ ಅದಕ್ಕೆ ತಕ್ಕಂತೆ ಇರಲೇಬೇಕು. ಇನ್ನು ಬೇಜಾರಾಗುತ್ತೆ ಅಂತ ಅಂದರೆ ಅಲ್ಲೇ ಲೈಬ್ರರಿ ಕೂಡ ಇರುತ್ತೆ, ಪುಸ್ತಕಗಳನ್ನು ಓದ್ಬೋದು. ಪುಸ್ತಕಗಳನ್ನ ಈಗಾಗಲೇ ಓದ್ತಾ ಇದ್ರು ದರ್ಶನ್. ಆದ್ರೆ ಈಗ ಒಂದು ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಸಹ ಕೈದಿಗಳ ಜೊತೆ ಸೇರ್ಕೊಂಡು ವಾಲಿಬಾಲ್ ಆಟವನ್ನು ಕೂಡ ದರ್ಶನ್ ಆಡ್ತಿದ್ದಾರಂತೆ.